ಪರಸ್ಪರ ತಪಸ್ಸಂಪತ್ಫಲಾಯಿತ ಪರಸ್ಪರೌ ಪ್ರಪಂಚಮಾತಾ ಪಿತರೌ ಪ್ರಾಂಚೌ ಜಾಯಾಪತೀಸ್ತುಮಃ. ಕುವಲಯಾನಂದ ವ್ಯಾಖ್ಯಾನಮಾಲೆಯ ಇಂದಿನ ಒಂದು ಉಪಾಖ್ಯಾನದಲ್ಲಿ ಉಪಮಾಲಂಕಾರದ ಲಕ್ಷಣವನ್ನು ಹೇಳಿದ ನಂತರದಲ್ಲಿ ಆ ಲಕ್ಷಣ ಸರಿಯಾಗಿದೆ ಅಂತ ತೀರ್ಮಾನವಾಗಬೇಕು ಅಂತಾದರೆ ಅದಕ್ಕೆ ಒಂದು ಲಕ್ಷ್ಯವನ್ನು ಕೊಡಬೇಕಾಗತ್ತೆ. ಲಕ್ಷ್ಯವನ್ನು ನೋಡಿಯೇ ಲಕ್ಷಣವನ್ನು ತೀರ್ಮಾನ ಮಾಡಿರಲಾಗಿರುತ್ತೆ. ಅದು ಗ್ರಂಥಕರ್ತನ ಮನಸ್ಸಿನಲ್ಲಿ. ಗ್ರಂಥಕರ್ತೃವಾದವನು ಲಕ್ಷ್ಯವನ್ನು ನೋಡಿ ಲಕ್ಷಣವನ್ನು ಅರ್ಥ ಮಾಡಿಕೊಳ್ತಾನೆ. ಸಹೃದಯನಾದವನು ಲಕ್ಷಣವನ್ನು ನೋಡಿ ಲಕ್ಷ್ಯವನ್ನು ಅರ್ಥ ಮಾಡಿಕೊಳ್ತಾನೆ. ಈ ಲಕ್ಷ್ಯ ಲಕ್ಷಣಗಳ ಒಂದು ಸಂಬಂಧವೇನಿದೆಯೋ, ಈ ಲಕ್ಷ್ಯ ಲಕ್ಷಣಗಳ ಸಂಬಂಧವೇ ಲೋಕದಲ್ಲಿ, ಅದರಲ್ಲೂ ವಿಶೇಷವಾಗಿ ಭಾರತೀಯ ವಿದ್ಯಾ ಪರಂಪರೆಯಲ್ಲಿ ಒಂದು ವಿದ್ಯೆಯ ರಕ್ಷಣೆಯನ್ನು ಮಾಡಿಕೊಂಡು ಬಂದಿದೆ. ಇಬ್ಬರೂ ಕೂಡ ಯಾವ ನೆಲೆಯಲ್ಲಿ ನಿಂತು ಮಾತನಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಇಬ್ಬರೂ ಮಾತನಾಡ್ತಾ ಇರುವಂಥದ್ದು ಬೇರೆ ಬೇರೆ ನೆಲೆಯಲ್ಲಿ. ಅಂದರೆ ಕವಿ ಮಾತನಾಡ್ತಾ ಇರುವಂಥ ನೆಲೆ ಬೇರೆ, ಅಥವಾ ಗ್ರಂಥಕರ್ತರು ಮಾತನಾಡ್ತಾ ಇರುವಂಥ ನೆಲೆ ಬೇರೆಯಾಗಿರುತ್ತೆ. ಅದನ್ನು ಅನುಸಂಧಾನ ಮಾಡ್ತಾ ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಾ ಇರುವಂತಹ ಸಹೃದಯನ ಒಂದು ನೆಲೆ ಬೇರೆಯಾಗಿರುತ್ತೆ. ಅವರಿಬ್ಬರು ಒಂದೇ ನೆಲೆಯಲ್ಲಿ ನಿಂತು ವಿಷಯವನ್ನು ಅರ್ಥ ಮಾಡ್ಕೊಳ್ತಾ ಇರಲ್ಲ. ಹಾಗಿದ್ದರೂ ಸಹ ಈ ರೀತಿಯಾಗಿ ಬೇರೆ ಬೇರೆ ನೆಲೆಯಲ್ಲಿ ನಿಂತು ವಿಷಯವನ್ನು ನೋಡ್ತಾ ಇದ್ದರೂ ಸತ್ಯ ಒಂದೇ ಇರುತ್ತೆ. ಇದು ಭಾರತೀಯ ವಿದ್ಯೆಗಳ ಮರ್ಮ. ಇದೇ ವಿಷಯವನ್ನು ಮಾರ್ಮಿಕವಾಗಿ ಈ ಗುರುಶಿಷ್ಯ ಪರಂಪರೆಯಲ್ಲಿ ಹಾಸುಹೊಕ್ಕಾಗಿ ಇರುವಂತೆ ನಮ್ಮ ದೇಶದಲ್ಲಿ ನಿರ್ವಾಹ ಮಾಡ್ಕೊಂಡು ಬಂದಿದ್ದರು ಎಷ್ಟೋ ವರ್ಷಗಳ ಕಾಲ. ಈಗ ಇಲ್ಲೇ ಜ್ಞಾಪಿಸ್ಕೊಂಡ ಹಾಗೆ ಗ್ರಂಥಕರ್ತೃವಿಗೆ ಲಕ್ಷ್ಯವನ್ನು ನೋಡ್ತಾನೆ, ಆದರೆ ಅವನು ಕೇವಲ ಲಕ್ಷ್ಯವನ್ನು ಮಾತ್ರ ನೋಡಲ್ಲ, ಉದಾಹರಣೆಯನ್ನು ಮಾತ್ರ ನೋಡಲ್ಲ. ಆತ ಹಂಸೀವ ಕೃಷ್ಣತೆ ಕೀರ್ತಿ ಸ್ವರ್ಗಂಗಾಮವಗಾಹತೆ ಎಂಬಂಥ ವಾಕ್ಯವನ್ನು ಕಂಡಾಗ ಗ್ರಂಥಕರ್ತೃವಾದವನಿಗೆ ಅಥವಾ ಕವಿಯಾದವನಿಗೆ ಯಾವ ಒಂದು ಸತ್ಯ ಅವನಿಗೆ ತೋರತ್ತಪ್ಪ ಅಲ್ಲಿ ಅಂತ ಕೇಳಿದ್ರೆ, ಇಲ್ಲಿ ಉಪಮಾನ ಉಪಮೇಯಗಳ ನಡುವೆ ಒಂದು ಸಾದೃಶ್ಯಾತಿಶಯ ಸೌಂದರ್ಯವು ಗೋಚರವಾಗ್ತಾ ಇದೆ. ಹಾಗಿರೋದ್ರಿಂದ ಇದು ಒಂದು ಉಪಮಾ ಎಂಬಂತಹ ಅಲಂಕಾರ ಈ ವಾಕ್ಯದಲ್ಲಿದೆ, ಈ ಕಾವ್ಯದಲ್ಲಿದೆ ಅನ್ನುವಂಥ ಒಂದು ಮಾತು. ಆ ಉಪಮಾಲಂಕಾರದ ಒಂದು ಅವಸ್ಥೆ ಏನಿದೆಯೋ, ಆ ಕಂಡೀಷನ್ ಏನಿದೆಯೋ, ಆ ಕಂಡೀಷನ್ಗೆ, ಆ ಧರ್ಮಕ್ಕೆ, ಆ ನೆಲೆಗೆ ಕವಿಯ ಮನಸ್ಸು ಅಥವಾ ಗ್ರಂಥಕರ್ತೃವಿನ ಮನಸ್ಸು ಧಾವಿಸುತ್ತೆ. ಅದನ್ನೇ ಆತ ಲಕ್ಷಣವನ್ನು ಕೊಡ್ತಾನೆ. ಅವನಿಗೆ ಇಲ್ಲಿ ನೇರವಾಗಿ ಅವನಿಗೆ ಕಾಣುವಂಥ ವಿಷಯ ಏನಪ್ಪ ಅಂತ ಕೇಳಿದ್ರೆ ಚಮತ್ಕಾರ. ಸಾದೃಶ್ಯ ಲಕ್ಷ್ಮೀ ಎಂಬಲ್ಲಿ ಯಾವ ಲಕ್ಷ್ಮೀ ಅನ್ನೋ ಶಬ್ದ ಇದೆಯೋ, ಆ ಲಕ್ಷ್ಮೀ ಅನ್ನೋ ಶಬ್ದದ ಹೃದಯಭೂತವಾದ ಅರ್ಥ ಏನಪ್ಪ ಅಂತ ಕೇಳಿದ್ರೆ ಚಮತ್ಕಾರ. ಯಾವ ಚಮತ್ಕಾರ ಎಂಬಂತಹ ಅರ್ಥವನ್ನು ಹಿಡಿದೇ ಪಂಡಿತರಾಜನು ತನ್ನ ರಸಗಂಗಾಧರದಲ್ಲಿ ಕಾವ್ಯದ ಲಕ್ಷಣವನ್ನು ನಿರೂಪಿಸಿದನೋ ಆ ಚಮತ್ಕಾರ. ಇದನ್ನೇ ಕಾವ್ಯಪ್ರಕಾಶದಲ್ಲಿ ಮಮ್ಮಟನು ಕೂಡ ಲೋಕೋತ್ತರ ವರ್ಣನಾ ನಿಪುಣ ಕವಿ ಕರ್ಮ ಅಂದಾಗ ಲೋಕೋತ್ತರವಾದಂತಹ ವಿಷಯವನ್ನು ನಿರೂಪಿಸುವುದರಲ್ಲಿ ನೈಪುಣ್ಯವಿರುವಂತಹ ಒಬ್ಬ ಕವಿ ಅನ್ನುವಂಥ ಅಭಿಪ್ರಾಯವನ್ನು ಏನು ಕೊಟ್ಟಿದ್ದಾನೆ, ಇದೇ ಲೋಕೋತ್ತರತ್ವ. ಅದನ್ನೇ ಪಂಡಿತರಾಜನು ಕೂಡ ಲೋಕೋತ್ತರತ್ವಂಚ ಆಹ್ಲಾದಗತಃ ಚಮತ್ಕಾರತ್ವಾಪರಪರ್ಯಾಯ ಅನುಭವ ಸಾಕ್ಷಿಕಃ ಜಾತಿ ವಿಶೇಷಃ ಎಂಬುದಾಗಿ ಹೇಳಿದ್ದಾನೆ. ಈ ವಿಷಯಗಳನ್ನು ಸಂದರ್ಭೋಚಿತವಾಗಿ ಜ್ಞಾಪಿಸ್ಕೊಳ್ಳುವ ಉದ್ದೇಶವೇನಪ್ಪ ಅಂತ ಕೇಳಿದ್ರೆ, ಯಾವುದೇ ಒಂದು ಶಾಸ್ತ್ರ ಅಂತ ತಗೊಂಡಾಗ ಮೊಟ್ಟ ಮೊದಲನೇದಾಗಿ ಒಂದು ಸಾಮಾನ್ಯವಾದ ಪರಿಕಲ್ಪನೆ, ಹೊರನೋಟದ ದೃಷ್ಟಿ ಏನು ಹೇಳುತ್ತೆ ಅಂತ ಕೇಳಿದ್ರೆ, ಶಾಸ್ತ್ರಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಭಾರತೀಯ ಶಾಸ್ತ್ರಗಳಲ್ಲಿ ಸತ್ಯ ಅನ್ನುವಂಥದ್ದು ಎಲ್ರಿಗೂ ಕೈತಪ್ಪು ಹೊರಟೋಗ್ಬಿಟ್ಟಿದೆ, ಹೋಗಿದೆ. ಎಷ್ಟೋ ಭಾಗ ಸತ್ಯ ಕಣ್ಮರೆಯಾಗಿದೆ. ಆದರೂ ಉಳ್ಕೊಂಡಿರುವಂತಹ ಸತ್ಯದಲ್ಲೂ ಕೂಡ ಪರಸ್ಪರ ಕಿತ್ತಾಟಗಳು, ಕಚ್ಚಾಟಗಳು ಅಷ್ಟೇ ಇದೆ ಶಾಸ್ತ್ರದಲ್ಲಿ. ಅದು ಬಿಟ್ಟು ಬೇರೆ ಇನ್ನೇನೂ ಇಲ್ಲ. ಒಂದೇ ವಿಷಯವನ್ನು ಒಬ್ಬೊಬ್ಬರು ಅವರವರ ಮನಸ್ಸಿಗೆ ತೋಚಿದಂತೆ ವರ್ಣನೆ ಮಾಡಿದ್ದಾರೆ ಅಥವಾ ನಿರೂಪಿಸಿದ್ದಾರೆ.
ಅಂತೆಲ್ಲ ಮಾತುಗಳನ್ನು, ಶಾಸ್ತ್ರಗಳ ಬಗ್ಗೆ ಆಡುವಂತಹ ಧೀಮಂತರೂ ಕೂಡ ಲೋಕದಲ್ಲಿ ಇದ್ದಾರೆ. ಆದರೆ ಶಾಸ್ತ್ರವನ್ನು ಸರಿಯಾಗಿ ಕೂಲಂಕಷವಾಗಿ ಪರಿಶೀಲಿಸಿದಾಗ ಆ ರೀತಿಯಾದಂತಹ ಆಂತರಿಕ ವೈಮನಸ್ಯಗಳಾಗಲಿ ಭೇದ ಭಾವಗಳಾಗಲಿ ಏನೂ ಕಂಡು ಬರೋಲ್ಲ. ಆದರೆ ಆ ಭೇದ ಭಾವಗಳು ಕಂಡು ಬರದೇ ಇರುವಂತಹ ಸ್ಥಿತಿಯನ್ನು ತಲುಪಬೇಕು ಅಂತಾದರೆ ಬಹಳ ದೀರ್ಘಕಾಲದ ಒಂದು ಅಭ್ಯಾಸ ಬೇಕಾಗತ್ತೆ, ಅನುಸಂಧಾನ ಬೇಕಾಗತ್ತೆ. ಹಾಗಿರೋದ್ರಿಂದ ಸಾಹಿತ್ಯಶಾಸ್ತ್ರದಲ್ಲಿ ಯಾವುದೇ ಸಂಪ್ರದಾಯವಿರಲಿ, ಧ್ವನಿ ಸಂಪ್ರದಾಯವಿರಲಿ, ಅಲಂಕಾರ ಸಂಪ್ರದಾಯವಿರಲಿ, ಔಚಿತ್ಯ ಸಂಪ್ರದಾಯವಿರಲಿ, ಎಲ್ಲ ಸಂಪ್ರದಾಯಕ್ಕೂ ಹೃದಯಭೂತವಾದ ವಿಷಯ ಯಾವುದಪ್ಪ ಅಂತ ಕೇಳಿದ್ರೆ ಚಮತ್ಕಾರ. ಆ ಚಮತ್ಕಾರವನ್ನೇ ಲೋಕೋತ್ತರತ್ವ ಅಂತ ಕರಿತಾ ಇದ್ದಾರೆ, ಲೋಕೋತ್ತರಾಹ್ಲಾದ ಅಂತ. ಆ ರೀತಿಯಾದಂತಹ ಒಂದು ವಿಷಯವನ್ನೇ ಇಲ್ಲಿ ಅಪ್ಪಯ್ಯ ದೀಕ್ಷಿತರು ತಮ್ಮ ಲಕ್ಷಣದಲ್ಲಿ ಸಾದೃಶ್ಯ ಲಕ್ಷ್ಮಿ ಎಂಬ ಪದದಿಂದ ಹೇಳ್ತಾ ಇದ್ದಾರೆ. ಹೇಳಕ್ಕೆ ಹೊರಟ ವಿಷಯ ಏನಪ್ಪ ಅಂತ ಕೇಳಿದ್ರೆ, ಕವಿಯಾದವನು ನೇರವಾಗಿ ಹಂಸೀವ ಕೃಷ್ಣತೆ ಕೀರ್ತಿ ಸ್ವರ್ಗಂಗಾಮಪಗಾಹತೆ ಎಂಬಂತಹ ವಾಕ್ಯವನ್ನು ಕೇಳಿದ ಕೂಡಲೇ ಆತನಿಗೆ ಹೃದಯದಲ್ಲಿ ಕಾಣುವ ವಿಷಯ ಯಾವುದು ಅಂತ ಕೇಳಿದ್ರೆ ಆ ಚಮತ್ಕಾರ, ಆ ಲೋಕೋತ್ತರವಾದ ಚಮತ್ಕಾರ ಅವನ ಮನಸ್ಸಿಗೆ ಗೋಚರವಾಗುತ್ತೆ. ಅಥವಾ ಈ ಲೋಕೋತ್ತರವಾದ ಚಮತ್ಕಾರವನ್ನು ತನ್ನ ಹೃದಯದಲ್ಲಿ ಕಂಡು ಇದೇ ಲೋಕೋತ್ತರ ಚಮತ್ಕಾರವನ್ನು ಲೋಕದಲ್ಲಿ ಪ್ರಜೆಗಳಿಗೋಸ್ಕರವಾಗಿ ಅವರ ಭಾಷೆಯಲ್ಲಿ ಅವರಿಗೆ ಅರ್ಥವಾಗುವಂತೆ ಅವರನ್ನು ಆ ಚಮತ್ಕಾರದವರೆಗೂ, ಲೋಕೋತ್ತರ ಚಮತ್ಕಾರದವರೆಗೂ ಕೊಂಡೊಯ್ಯುವುದಕ್ಕೋಸ್ಕರವಾಗಿ ಒಂದು ವೇಳೆ ಕವಿ ಸಂಕಲ್ಪ ಮಾಡಿಕೊಂಡು ಶಬ್ದಗಳನ್ನು ಜೋಡಣೆ ಮಾಡೋದಕ್ಕೆ ಆರಂಭ ಮಾಡಿದಾಗ ಹಂಸೀವ ಕೃಷ್ಣತೆ ಕೀರ್ತಿ ಸ್ವರ್ಗಂಗಾಮವಗಾಹತೆ ಇತ್ಯಾದಿ ಇತ್ಯಾದಿಯಾದಂತಹ ವಾಕ್ಯಗಳು ರೂಪಿತವಾಗುತ್ತೆ. ಹಾಗಾಗಿಯೇ ಕವಿ ನಿಂತು ಮಾತನಾಡ್ತಾ ಇರುವಂತಹ ನೆಲೆ ಅದಾಗಿದೆ. ಸಹೃದಯನಿಗೆ ಅರ್ಥ ಮಾಡಿಕೊಳ್ಳುವಾಗ ಅವನು ನಿಂತಿರುವ ನೆಲೆ ಯಾವುದು ಅಂತ ಕೇಳಿದ್ರೆ ಲೋಕದಲ್ಲಿ ನಿಂತಿದ್ದಾನೆ. ಲೋಕದಲ್ಲಿ ಅವನಿಗೆ ಹಂಸಿ, ಇವ, ಕೃಷ್ಣ, ತೇ, ಕೀರ್ತಿ ಈ ಪದಗಳು ಕೇಳಿಸ್ತಾ ಇದೆ. ಈ ಪದಗಳು ಕೇಳಿದ ಮೇಲೆ ಈ ಪದಗಳ ಅರ್ಥಗಳೇನು ಅಂತ ತಿಳ್ಕೊಳ್ತಾನೆ. ಅದು ಅಭಿಹಿತಾನ್ವಯವಾದವಾಗಿರಲಿ, ಅನ್ವಿತಾಭಿಧಾನವಾದವಾಗಿರಲಿ, ಯಾವುದೇ ಪ್ರಕಾರವಾಗಿ ಆದರೂ ಪದಪದಾರ್ಥಗಳ ಒಂದು ಬೋಧ ಉಂಟಾಗುತ್ತೆ. ಈ ಪದಪದಾರ್ಥ ಬೋಧವಾದ ನಂತರದಲ್ಲಿ ವಾಕ್ಯಾರ್ಥ ಬೋಧೆಯಾಗುತ್ತೆ. ವಾಕ್ಯಾರ್ಥ ಬೋಧೆಯಾದ ನಂತರದಲ್ಲಿ ಒಂದು ವೇಳೆ ಅದರಲ್ಲಿ ವ್ಯಂಜನಾ ವ್ಯಾಪಾರದಿಂದ ಏನಾದರೂ ವಿಶಿಷ್ಟವಾದ ಅರ್ಥವಿದ್ದರೆ ಆ ಕವಿ ಹೃದಯವೂ ಕೂಡ ಈ ವ್ಯಂಜನಾವೃತ್ತಿಯಿಂದ ತಿಳಿದು ಬರುತ್ತೆ. ಹೀಗೆ ಹಂತ ಹಂತವಾಗಿ ಕ್ರಮೇಣ ಉನ್ನಯನ ಮಾಡುವಂತಹ ಒಂದು ಪದ್ಧತಿ ಕಾವ್ಯದಲ್ಲಿದೆ. ಶಬ್ದಾರ್ಥಗಳನ್ನು ಬಿಟ್ಟು ಬೇರೆ ಇನ್ಯಾವ ಪ್ರಕಾರದಲ್ಲೂ ಈ ರೀತಿಯಾದಂಥ ಒಂದು ಉನ್ನಯನ ಕ್ರಿಯೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಶಬ್ದಾರ್ಥಗಳ ಮೂಲಕ ಹಂತ ಹಂತವಾಗಿ ಸಹೃದಯನನ್ನು ಮೇಲಕ್ಕೆ ಕೊಂಡೊಯ್ಯುವಂತಹ, ಆ ಲೋಕೋತ್ತರ ಚಮತ್ಕಾರದೆಡೆಗೆ ಕೊಂಡೊಯ್ಯುವಂತಹ ಒಂದು ಕೆಲಸವನ್ನು ಕವಿಯಾದವನು ಮಾಡಿರ್ತಾನೆ. ಈ ಮಧ್ಯದಲ್ಲಿ ಬರುವಂತಹ ಈ ಶಾಸ್ತ್ರಕಾರರು ಏನಿರ್ತಾರೆ ಅವರಿಂದ ಮಹದುಪಕಾರ ಏನಾಗುತ್ತೆ ಅಂತ ಕೇಳಿದ್ರೆ, ಯಾವ ಒಂದು ದೃಷ್ಟಿಕೋನವನ್ನು, ಯಾವ ಒಂದು ಐಡಿಯಾನ ಇಟ್ಕೊಳ್ತು ಅಂತ ಆದರೆ ಕೇವಲ ಒಂದು ವಾಕ್ಯದಲ್ಲ, ಸಂಪೂರ್ಣ ವಿಶ್ವದ ಇತಿಹಾಸದಲ್ಲಿ ಅಥವಾ ಸಂಪೂರ್ಣ ವಿಶ್ವದ ಒಂದು ಸಾಹಿತ್ಯದಲ್ಲಿ ಎಲ್ಲೇ ಈ ರೀತಿಯಾದಂತಹ ಒಂದು ಗ್ರಂಥ ಅಥವಾ ಈ ರೀತಿಯಾದಂಥ ಒಂದು ಅಂಶ ಕಂಡು ಬಂದಾಗ ಆ ಎಲ್ಲ ಜಾಗಗಳಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ನಿಯಮವನ್ನು ಅಳವಡಿಸಿಕೊಂಡು ಆ ವಾಕ್ಯಗಳ ಮುಖಾಂತರವೂ ಕೂಡ ನಾವು ಆ ಚಮತ್ಕಾರವನ್ನು ತಲುಪಬಹುದು ಅನ್ನೋದಕ್ಕೆ ಬೇಕಾದಂಥ ಒಂದು ಐಡಿಯಾನ ಅವರು ಹಾಕಿಕೊಡ್ತಾರೆ. ಅದನ್ನೇ ಈ ರೀತಿಯಾದಂತಹ ಪ್ರಕರಣ ಗ್ರಂಥಗಳು ಅಂತ ಕರೀತಾರೆ. ಏನು ಕಿಂ ಪ್ರಕರಣಂ ಇತಿ ಚೇತ್ ಪ್ರಕೃಷ್ಟೇನ ಕರೋತಿ ಇತಿ ಪ್ರಕರಣಂ. ಒಂದು ಪ್ರಕರ್ಷೆಯನ್ನು ತಂದುಕೊಡುತ್ತೆ, ಪ್ರಕರ್ಷತೆಯನ್ನು ತಂದುಕೊಡುತ್ತೆ. ಏನು ಪ್ರಕರ್ಷತೆಯನ್ನು ತಂದುಕೊಡುತ್ತೆ ಅಂತ ಕೇಳಿದ್ರೆ ಎರಡು ವಿಧವಾದ ಈ ವಿಷಯವನ್ನು ತಿಳಿಸುವಂತಹ ಬಗೆ ಇರುತ್ತೆ. ಯಾವುದೋ ಒಂದು ವಾಕ್ಯವನ್ನು ಹೇಳಿಕೊಟ್ಟು ಅಥವಾ ಒಂದು ಪದಾರ್ಥದ ಪರಿಚಯವನ್ನು ಮಾಡಿಕೊಟ್ಟು ಅಲ್ಲಿಗೆ ಕೈ ಬಿಟ್ಬಿಡಬಹುದಾದಂತಹ ಒಂದು ಸನ್ನಿವೇಶವೂ ಇರುತ್ತೆ ಲೋಕದಲ್ಲಿ. ಅಥವಾ ಉದಾಹರಣೆಗೆ ಬಾಳೆಹಣ್ಣಿನ ಪರಿಚಯ ಮಾಡಿಕೊಡೋಕ್ಕೆ ಹೊರಟು, ನೋಡಪ್ಪ ಬಾಳೆಹಣ್ಣು ಮಧುರವಾಗಿರುತ್ತೆ ಅಂತ ಹೇಳಿ ವಿಷಯವನ್ನು ನಿಲ್ಲಿಸ್ಬಿಡಬಹುದಾದಂಥ ಸನ್ನಿವೇಶವೂ ಕೂಡ ಲೋಕದಲ್ಲಿರುತ್ತೆ. ಹಾಗಾದ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ಮಧುರ ಅಂತಂದರೆ ಬಾಳೆಹಣ್ಣು ಮಾತ್ರ. ಸಕ್ಕರೆ ತಿಂದಾಗುವಂಥ ಒಂದು ಸಿಹಿ ಇದೆಯಲ್ಲ ಅದೇನು ಅಂತ ಕೇಳಿದ್ರೆ, ಇಲ್ಲ ಅದಕ್ಕೇನೋ ಬೇರೆ ಹೆಸರು ನಾನು ಹೇಳ್ಕೊಟ್ಬಿಡ್ತು ಅಂತ ಆದರೆ
ಚಿಕ್ಕ ವಯಸ್ಸಿನಲ್ಲೇ. ಆಗೇನಾಗುತ್ತೆ ಅಂತ ಕೇಳಿದ್ರೆ ಒಂದು ಮಿಸ್ಕನ್ಸೆಪ್ಷನ್ ಅನ್ನೋವಂಥದ್ದು, ತಪ್ಪು ತಿಳುವಳಿಕೆ ಅನ್ನುವಂಥದ್ದು ಬಾಲ್ಯದಿಂದಲೇ ಬೆಳ್ಕೊಂಡು ಬಂದ್ಬಿಡುತ್ತೆ. ಅದರ ಬದಲಾಗಿ ಮಾಧುರ್ಯ ಅಂದರೆ ಹೇಗಿರುತ್ತೆ ಅನ್ನೋದರ ಪರಿಚಯವನ್ನು ಮಾಡಿಕೊಟ್ಬಿಟ್ರೆ, ಮಾಧುರ್ಯದ ಲಕ್ಷಣ ಏನು, ಗುರುತೇನು, ಚಿಹ್ನೆಗಳೇನು, ಮಾಧುರ್ಯವನ್ನು ಕಂಡುಹಿಡಿಯೋ ಬಗೆ ಹೇಗೆ, ಆ ಮಾಧುರ್ಯದಲ್ಲೇ ಇರುವಂತಹ ವೈವಿಧ್ಯಗಳನ್ನು ಪತ್ತೆ ಹಚ್ಚೋ ಕ್ರಮ ಹೇಗೆ, ಇದನ್ನೆಲ್ಲವನ್ನೂ ಕೂಡ ಒಂದು ವೇಳೆ ಯಾರಾದರೂ ನಮಗೆ ಸರಿಯಾಗಿ ಶಿಕ್ಷಣವನ್ನು ಕೊಡ್ತು ಅಂತಾದರೆ ಅದನ್ನು ನಾವು ಅಲ್ಲಗೆಳಿತೀವಿಯೇ ಅಥವಾ ಅದನ್ನು ನಾವು ತಿರಸ್ಕರಿಸ್ತೀವಿಯೇ ಲೋಕದಲ್ಲಿ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಯಾಕಂದರೆ ಬಹಳ ದೊಡ್ಡ ಉಪಕಾರ ಆಗುತ್ತೆ. ಯಾವುದೋ ಒಂದು ವಿಷಯವನ್ನು ತಿಳ್ಕೊಳ್ಳೋದು ಹೇಗೆ, ಅಥವಾ ಯಾವುದು ಒಂದನ್ನು ತಿಳ್ಕೊಂಡ್ರೆ ಲೋಕದಲ್ಲಿ ಆ ರೀತಿಯಾಗಿರುವಂತಹ ಪ್ರತಿಯೊಂದು ಪದಾರ್ಥವನ್ನು ತಿಳ್ಕೊಳ್ಬಹುದಾದಂಥ ಒಂದು ಸಾಮರ್ಥ್ಯ, ಶಕ್ತಿ ನಮ್ಮಲ್ಲಿ ಬೆಳೆಯುತ್ತೋ ಹೆಚ್ಚುತ್ತೋ ಅದನ್ನು ತಿಳ್ಕೊಳ್ಳೋದ್ರಲ್ಲಿ ಹೇಗೆ. ಹಾಗಿರೋದ್ರಿಂದ ಈ ರೀತಿಯಾಗಿ ಯಾವುದೊಂದನ್ನು ತಿಳಿದಾಗ ಆ ಪ್ರಕಾರವಾದ ಅನೇಕಾನೇಕ ವಿಷಯಗಳು ನಮಗೆ ಬೋಧವಾಗುತ್ತೋ ಅದು ಶಾಸ್ತ್ರದ ಕೆಲಸ. ಅದೇ ಶಾಸ್ತ್ರ ಮರ್ಯಾದೆ. ಒಂದು ವ್ಯವಸ್ಥೆಯನ್ನು ತಂದುಕೊಡುವಂಥದ್ದು, ಒಂದು ಶಾಸನವನ್ನು ಮಾಡುವಂಥದ್ದು. ಯಾವುದೇ ಒಂದು ಶಾಸನವನ್ನು ಮಾಡಬೇಕು ಅಂತಾದರೆ ಆ ಶಾಸನ ಮಾಡುವುದಕ್ಕೂ ಹಿಂದೆ ಒಂದು ದರ್ಶನವಿರಬೇಕಾಗತ್ತೆ. ಅಂದರೆ ಈ ರೀತಿಯಾಗಿ ಇದರ ಗುರುತನ್ನು ಹೇಳ್ತು ಅಂತಾದರೆ ಇಂದಲ್ಲ ನಾಳೆಯಲ್ಲ ಇನ್ನು 10,000 ವರ್ಷಗಳ ತರುವಾಯವೂ ಕೂಡ ಈ ಚಿಹ್ನೆ, ಈ ಗುರುತು ಹೋಗಲ್ಲ, ಮಾಸಿ ಹೋಗಲ್ಲ ಅಂತ. ಆ ರೀತಿಯಾದಂತಹ ಲಕ್ಷಣವನ್ನು ಹೇಳಿರುವಂಥದ್ದು ಶಾಸ್ತ್ರದ ಕರ್ಮವಾಗಿದೆ, ಕೆಲಸವಾಗಿದೆ. ಅದೇ ರೀತಿಯಾಗಿ ಇಲ್ಲೂ ಕೂಡ ಇದು ಸಾಮಾನ್ಯವಾಗಿ ಎಲ್ಲ ಶಾಸ್ತ್ರಗಳಿಗೂ ಅನ್ವಯವಾಗುವಂಥ ವಿಷಯವಾಗಿದ್ದರೂ ಕೇವಲ ಇಲ್ಲಿ ಸಾಹಿತ್ಯ ಶಾಸ್ತ್ರದ ಗ್ರಂಥವಾಗಿರೋದ್ರಿಂದ ಆ ಒಂದು ನೇರದಲ್ಲಿ ಈ ವಿಷಯವನ್ನು ಇಲ್ಲಿ ಜ್ಞಾಪಿಸ್ಕೊಂಡಿದೆ. ಮುಂದಕ್ಕೆ ಈ ಹಂಸೀವ ಕೃಷ್ಣತೆ ಕೀರ್ತಿ ಸ್ವರ್ಗಂಗಾಮಪಗಾಹತೆ ಎಂಬಂತಹ ಒಂದು ಉಪಮಾಲಂಕಾರದ ಉದಾಹರಣೆಯಲ್ಲಿ ಯಾವ ಯಾವ ಅಂಶಗಳಿದೆ, ಈ ಯಾವ ಯಾವ ಅಂಶಗಳನ್ನು ಮನಸ್ಸಿನಲ್ಲಿಟ್ಕೊಂಡು ಅಪ್ಪಯ್ಯ ದೀಕ್ಷಿತರು ವೃತ್ತಿಯಲ್ಲಿ ಇಯಂಚ ಪೂರ್ಣೋಪಮ ಇತ್ಯುಚ್ಯತೆ ಅಂತ ಬರೆದಿದ್ದಾರೆ ವಾಕ್ಯ ಅನ್ನೋದನ್ನು ಗಮನಿಸಬೇಕಾಗಿತ್ತು. ಈ ವಾಕ್ಯದ ಅರ್ಥವೇನೋ, ವಾಕ್ಯಾರ್ಥದಲ್ಲಿ ಹೇಗೆ ಬೋಧ ಉಂಟಾಗುತ್ತೆ ಇತ್ಯಾದಿಗಳೆಲ್ಲ ನಿನ್ನೆಯ ಒಂದು ಉಪಾಖ್ಯಾನದಲ್ಲಿ, ಹಿಂದಿನ ಉಪಾಖ್ಯಾನದಲ್ಲಿ ಗಮನಿಸಿಯಾಗಿದೆ. ಇವತ್ತು ಮುಂದಕ್ಕೆ ಅವರೇ ವಿವರವಾಗಿ ಹೇಳ್ತಾರೆ. ಹಂಸಿ ಕೀರ್ತಿ ಸ್ವರ್ಗಂಗಾವಗಾಹನಂ ಇವ ಶಬ್ದಶ್ಚ ಇತಿ ಏತೇಷಾಂ ಉಪಮಾನ ಉಪಮೇಯ ಸಾಧಾರಣ ಧರ್ಮ ಉಪಮಾ ವಾಚಕಾನಾಂ ಚತುರ್ಣಾಮಪಿ ಉಪಾದಾನಾತ್ ಇಯಂ ಪೂರ್ಣೋಪಮಾ ಇತಿ ಉಚ್ಯತೆ. ಈ ಒಂದು ಉದಾಹರಣೆಯನ್ನು ಪೂರ್ಣೋಪಮಾ ಅಂತ ಕರೆಯೋದಕ್ಕೆ ಕಾರಣವೇನು, ಹೇತುವೇನು ಅಂತ ಕೇಳಿದ್ರೆ, ನೋಡಿಪ್ಪ ಇಲ್ಲಿ 4 ವಿಷಯಗಳಿದೆ. ಹಂಸಿ ಇರೋದು ಒಂದೇ ವಾಕ್ಯವಾದರೂ ಆ ಒಂದೇ ವಾಕ್ಯದಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತಹ ಪದಗಳನ್ನು ಹೇಳ್ತಾ ಇದ್ದಾರೆ. ಹಂಸಿ ಅನ್ನೋದೊಂದು ಪದ, ಕೀರ್ತಿ ಅನ್ನೋದು ಮತ್ತೊಂದು, ಸ್ವರ್ಗಂಗಾವಗಾಹನಂ, ಸ್ವರ್ಗಂಗಾಂ ಅವಗಾಹತೆ ಅಂತಲ್ವೇ ಶ್ಲೋಕದಲ್ಲಿರುವಂಥದ್ದು. ನೀವು ನೋಡಿದ್ರೆ ಸ್ವರ್ಗಂಗಾವಗಾಹನಂ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಕೇಳಿದ್ರೆ, ಅವಗಾಹತೆ ಇತಿತು ಕ್ರಿಯಾಪದಂ, ಅತ್ರ ಸ್ವರ್ಗಂಗಾವಗಾಹನಂ ಕ್ರಿಯಾ. ಆ ಸ್ವರ್ಗಂಗಾವಗಾಹನ ರೂಪವಾದಂತಹ ಕ್ರಿಯೆಯನ್ನು ನಮೂದಿಸ್ತಾ ಇದ್ದಾರೆ ಇಲ್ಲಿ. ಸ್ವರ್ಗಂಗಾವಗಾಹನಂ ಜೊತೆಯಲ್ಲಿ ಇವ ಶಬ್ದ ಎಂಬುದಾಗಿ ಈ 4 ವಿಷಯಗಳಿದೆ. ಈ 4ಕ್ಕೆ 4 ಶಾಸ್ತ್ರೀಯವಾದಂತಹ ಹೆಸರುಗಳಿದೆ. ಹಂಸಿ ಅನ್ನುವಂಥದ್ದನ್ನು ಇಲ್ಲಿ ಉಪಮಾನ ಅಂತ ಕರೀತಾರೆ. ಕೀರ್ತಿ ಎಂಬುದು ಉಪಮೇಯ, ಸ್ವರ್ಗಂಗಾವಗಾಹನ ಅನ್ನುವಂಥದ್ದು ಸಾಧಾರಣ ಧರ್ಮ, ಹಾಗೆಯೇ ಇವ ಅನ್ನುವಂಥದ್ದು ಉಪಮಾವಾಚಕ. ಇದು 4 ಕೂಡ ಶ್ಲೋಕದಲ್ಲಿ ಉಪಾತ್ತವಾಗಿರೋದ್ರಿಂದ, ಗ್ರಹಣ ಮಾಡಲ್ಪಟ್ಟಿರೋದ್ರಿಂದ ಇದನ್ನು ಪೂರ್ಣೋಪಮ ಅಂತ ಕರೀತಾರೆ ಅಂತ ಹೇಳಿದ್ರು. ಉಪಮಾನ ಅಂದರೆ ಏನು ಅಂತ ನಿನ್ನೆ ಗಮನಿಸಿಯಾಗಿತ್ತು. ಪ್ರಸಿದ್ಧಂ ಉಪಮಾನಂ ಅನ್ನುವಂಥ ವ್ಯಾಖ್ಯಾನವೂ ಕೂಡ ಶಾಸ್ತ್ರದಲ್ಲಿದೆ. ಯಾವುದು ಲೋಕದಲ್ಲಿ ಪ್ರಸಿದ್ಧವಾಗಿದೆಯೋ ಅದನ್ನು ಉಪಮಾನ ಅಂತ ಕರಿಬೇಕು ಅಂತ. ಅಂದರೆ ಯಾವುದನ್ನು ಹೇಳಿದ್ರೆ, ಯಾವುದರ ರೆಫರೆನ್ಸ್ ಕೊಟ್ಟರೆ ಲೋಕದವರೆಲ್ಲರಿಗೂ ಅರ್ಥವಾಗುತ್ತೋ ಆ ರೆಫರೆನ್ಸನ್ನು ಉಪಮಾನ ಅಂತ ಕರಿಬೇಕು ಅಂತ. ನಾನು ವರ್ಣನೆ ಮಾಡ್ತಾ ಇರುವಂತಹ ರಾಜನ ಕೀರ್ತಿಯೋ ಅಥವಾ ನಾನು ವರ್ಣನೆ ಮಾಡ್ತಾ ಇರುವಂತಹ ಕಾಂತೆಯ ಮುಖವೋ ಅದು ನನಗೆ ಮಾತ್ರ ಗೊತ್ತಿರುವಂಥ ವಿಷಯ. ಆದರೆ ಚಂದ್ರನಾಗಲಿ, ಪದ್ಮವಾಗಲಿ, ಹಂಸ ಪಕ್ಷಿಯಾಗಲಿ ಇದೆಲ್ಲವೂ ಕೂಡ ಲೋಕದಲ್ಲೆಲ್ಲ ಸುಪ್ರಸಿದ್ಧವಾಗಿರುವಂಥ ಪದಾರ್ಥ. ಹಾಗಾಗಿರೋದ್ರಿಂದ ಪ್ರಸಿದ್ಧ ಗುಣಂ ಉಪಮಾನಂ ಎಂಬುದಾಗಿಯೂ ಕೂಡ ಕೆಲವೊಮ್ಮೆ ಉಪಮಾನದ ಲಕ್ಷಣವನ್ನು ಶಾಸ್ತ್ರದಲ್ಲಿ ಪ್ರತಿಪಾದನೆ ಮಾಡಿರುವುದುಂಟು. ಕೇವಲ ಅಧಿಕ ಗುಣಂ ಉಪಮಾನಂ ಅಷ್ಟೇ ಅಲ್ಲ,
ಅಧಿಕ ಗುಣಂ ಉಪಮಾನಂ ಹೇಗೆ, ನ್ಯೂನಗುಣಂ ಉಪಮೇಯಂ ಹೇಗೆ ಅನ್ನೋದನ್ನು ಹಿಂದಿನ ಒಂದು ಉಪಾಖ್ಯಾನದಲ್ಲಿ ನೋಡಿತ್ತು. ಪ್ರಸಿದ್ಧಂ ಉಪಮಾನಂ, ಉಪಮಾನ ಅನ್ನೋದು ಪ್ರಾಯ ಪ್ರಸಿದ್ಧವಾಗಿರುತ್ತೆ, ಪ್ರಸಿದ್ಧಿಯನ್ನು ಪಡ್ಕೊಂಡಿರುತ್ತೆ ಎಂಬುದಾಗಿ. ಹಂಸ ಪಕ್ಷಿಯು ಸ್ವರ್ಗಕ್ಕೆ ಹೋಗಿ ಅಲ್ಲಿರುವ ಸುರಗಂಗೆಯಲ್ಲಿ ಮುಳುಗೇಳುತ್ತೆ ಅನ್ನುವಂಥದ್ದು ಲೋಕದಲ್ಲಿ ಪ್ರಸಿದ್ಧವಾಗಿರುವಂಥ ವಿಷಯ, ಎಲ್ರಿಗೂ ಗೊತ್ತಿರುವಂಥ ವಿಷಯ. ಹಾಗಾಗಿ ಅದನ್ನು ಇಲ್ಲಿ ಒಂದು ಉಪಮಾನ ಅಂತ ತಗೊಂಡು, ಕೀರ್ತಿ, ಕೃಷ್ಣನ ಕೀರ್ತಿ ಏನಿದೆಯೋ ಆ ಕೀರ್ತಿ ಅನ್ನೋದು ಇಲ್ಲಿ ಉಪಮೇಯ, ನಾವು ವರ್ಣಿಸಲು ಇಚ್ಛಿಸುತ್ತಿರುವಂತಹ ಪದಾರ್ಥ. ವರ್ಣಿಸಲು ಒಂದು, ಇನ್ನೊಂದು ಹೋಲಿಸಲು ಇಚ್ಛಿಸುತ್ತಿರುವಂತಹ ಪದಾರ್ಥ. ವರ್ಣಿಸಲು ಅನ್ನೋದಕ್ಕಿಂತಲೂ ಹೋಲಿಕೆ ಕೊಡಲು ಇಚ್ಛಿಸುತ್ತಿರುವಂತಹ ಪದಾರ್ಥ ಯಾವುದಪ್ಪ ಇಲ್ಲಿ ಅಂತ ಕೇಳಿದ್ರೆ ಕೀರ್ತಿ. ಹಾಗಾಗಿ ಕೀರ್ತಿ ಅನ್ನೋದು ಉಪಮೇಯವಾಗುತ್ತೆ. ಸ್ವರ್ಗಂಗಾವಗಾಹನ, ಸುರಗಂಗೆಯಲ್ಲಿ ಮುಳುಗೇಳುವುದು ಅನ್ನೋಂಥದ್ದೇ ಉಪಮಾನದಲ್ಲೂ ಉಪಮೇಯದಲ್ಲೂ ಸಮಾನವಾಗಿ ಕಾಣಬರುವಂತಹ ಧರ್ಮ. ಅದಕ್ಕೋಸ್ಕರವೇ ಅದನ್ನು ಸಾಧಾರಣ ಧರ್ಮ ಅಂತ ಕರೀತಾ ಇದ್ದಾರೆ. ಸಾಧಾರಣಶ್ಚ ಅಸೌ ಧರ್ಮಶ್ಚ, ಕೇವಲ ಧರ್ಮವಿದ್ದರೆ ಸಾಲದು, ಅದು ಸಾಧಾರಣವಾಗಿರಬೇಕು, ಸಾಮಾನ್ಯವಾಗಿ ಎರಡರಲ್ಲೂ ಕಾಣುವಂಥ ಧರ್ಮವಾಗಿರಬೇಕು ಅಂತ. ಹಾಗಾಗಿ ಸ್ವರ್ಗಂಗಾವಗಾಹನ, ಸುರಗಂಗೆಯಲ್ಲಿ ಮುಳುಗೇಳುವುದು ಅನ್ನುವಂಥದ್ದು ಇಲ್ಲಿ ಸಾಧಾರಣ ಧರ್ಮವಾಗಿದೆ. ಇವ ಅನ್ನುವಂಥದ್ದು ಉಪಮೆಯನ್ನು ಸೂಚಿಸುವಂತಹ ಒಂದು ಪದ. ಕೆಲವೊಮ್ಮೆ ಈ ಪದವಿಲ್ಲದೆಯೂ ಕೂಡ ಉಪಮಾ ಅಲಂಕಾರವಾಗತ್ತೆ. ಹಾಗಾಗಿ ಪೂರ್ಣೋಪಮ ಅಂತ ಕರೆದಾಗ ಶಾಬ್ದಿ ಪೂರ್ಣೋಪಮ ಅಂತ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಶಬ್ದತಃ ಪೂರ್ಣತೆ ಇದೆ ಇಲ್ಲಿ ಅಂತ. ಕೆಲವೊಮ್ಮೆ ಈ ಪದಗಳಿಲ್ಲದೆ ಹೋದರೂ ಕೂಡ ಉಪಮಾ ಅನ್ನೋದು ಸಂಭವಿಸುತ್ತೆ. ಅದನ್ನು ಆರ್ಥಿ ಉಪಮಾ ಅಂತ ಕರೀತಾರೆ. ಅರ್ಥತಃ ಏವ ಉಪಮಾ ಸಂಭವತಿ ಇತಿ ಅಭಿಪ್ರಾಯ. ಈ ರೀತಿಯಾದಂತಹ ವಿಭಾಗಗಳು, ಶಾಬ್ದಿ ಉಪಮಾ, ಆರ್ಥಿ ಉಪಮಾ, ವ್ಯಂಗ್ಯೋಪಮ, ಉಪಮಾ ಹೇಗೆ ವ್ಯಂಗ್ಯವಾಗುತ್ತೆ ಇತ್ಯಾದಿ ಇತ್ಯಾದಿ ವಿವರಣೆಗಳೆಲ್ಲ ಕೊಂಚ ಉತ್ಕೃಷ್ಟವಾದಂತಹ ಪ್ರೌಢವಾದಂತಹ ಕಾವ್ಯಪ್ರಕಾಶ, ರಸಗಂಗಾಧರ ಇತ್ಯಾದಿ ಗ್ರಂಥಗಳಲ್ಲಿ ನಮಗೆ ಕಾಣಕ್ಕೆ ಸಿಗುತ್ತೆ. ಆದರೆ ಇಲ್ಲಿ ಬಾಲಾನಾಂ ಅವಗಾಹನ ಸಿದ್ಧಯೇ ಅಂತ ಹೇಳಿರೋದ್ರಿಂದ ಸಂಕ್ಷಿಪ್ತವಾದ ಒಂದು ಪರಿಚಯವನ್ನು ಕೊಡೋ ದೃಷ್ಟಿಯಿಂದ ಅಪ್ಪಯ್ಯ ದೀಕ್ಷಿತರು ಈ ಒಂದು ಉದಾಹರಣೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಹೀಗೆ ಉಪಮಾನ, ಉಪಮೇಯ, ಸಾಧಾರಣ ಧರ್ಮ ಮತ್ತು ಉಪಮಾವಾಚಕಗಳು ಎಂಬ 4 ಅಂಶಗಳು ಯಾವಾಗ ಶಬ್ದತಃ ಏವ, ಇದು ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರೋದು, ಶಬ್ದದಿಂದಲೇ ಯಾವಾಗ ಈ 4 ವಿಷಯಗಳ ಒಂದು ಉಪಾದಾನ, ಗ್ರಹಣ, ಪ್ರತಿಪಾದನೆ, ಸ್ವೀಕಾರ ಅನ್ನುವಂಥದ್ದು ಒಂದು ಕಾವ್ಯದಲ್ಲಿ, ಒಂದು ವಾಕ್ಯದಲ್ಲಾಗಿರುತ್ತೋ ಆವಾಗ ಆ ವಾಕ್ಯದಲ್ಲಿ ಪೂರ್ಣೋಪಮ ಅನ್ನುವ ಅಲಂಕಾರವಿದೆ ಎಂಬುದಾಗಿ ಸ್ವೀಕರಿಸಬೇಕು ಅಂತ ಹೇಳಿದ್ರು. ಈ ಒಂದು ಉದಾಹರಣೆಯನ್ನು ಕೊಟ್ಬಿಟ್ಟು ಇದರಿಂದಲೇ ಅರ್ಥ ಮಾಡ್ಕೊಂಬಿಡಿ ಅಂತ ಹೇಳೋದು ಯಾಕೋ ಅಪ್ಪಯ್ಯ ದೀಕ್ಷಿತರಿಗೆ ಸರಿ ಕಾಣ್ ಬರಲಿಲ್ಲ. ಅದಕ್ಕೋಸ್ಕರವಾಗಿ ಮತ್ತೊಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಯಥಾವಾ, ಇನ್ನೊಂದು ರೀತಿಯಾಗಿಯೂ ಕೂಡ ನಾವಿಲ್ಲಿ ವಿಷಯವನ್ನು ಪ್ರತಿಪಾದನೆ ಮಾಡಬಹುದು. ಇನ್ನೊಂದು ಉದಾಹರಣೆ ಏನು ಅಂತ ಕೇಳಿದ್ರೆ, ಗುಣದೋಷವು ಬುಧೋ ಗೃಹನ್ ಇಂದು ಕ್ಷೇಡಾಭಿವೇಶ್ವರ ಶಿರಸಾ ಶ್ಲಾಘತೆ ಪೂರ್ವಂ ಪರಂ ಕಂಠೇ ನಿಯಚ್ಛತಿ. ಬುಧ ಅರ್ಥಾತ್ ಪಂಡಿತ ಗುಣದೋಷವು ಗೃಹನ್, ಗುಣ ಮತ್ತು ದೋಷಗಳನ್ನು ಗೃಹನ್ ಸ್ವೀಕರಿಸುತ್ತಾ, ಈಶ್ವರ ಇಂದು ಕ್ಷೇಡವು ಇವ, ಈಶ್ವರ ಮಹಾದೇವನು, ಭಗವಾನ್ ಮಹಾದೇವನು ಹೇಗೆ ಇಂದು ಮತ್ತು ಕ್ಷೇಡ, ಇಂದು ಅಂದರೆ ಚಂದ್ರ, ಕ್ಷೇಡ ಅಂತಂದರೆ ಗರಳ, ವಿಷ ಅಂತ ಲೆಕ್ಕ. ಕ್ಷೇಡಸ್ತು ಗರಲಂ ವಿಷಂ ಇತಿ ಅಮರಃ. ಹಾಗಿರೋದ್ರಿಂದ ಕ್ಷೇಡ ಅಂದರೆ ವಿಷ. ಹೇಗೆ ಮಹಾದೇವನು ಚಂದ್ರನನ್ನೂ ಮತ್ತು ವಿಷವನ್ನು ಎರಡನ್ನೂ ಕೂಡ ಗ್ರಹಿಸಿದರು, ಎರಡನ್ನೂ ಕೂಡ ಸ್ವೀಕಾರ ಮಾಡಿದರು, ಕೇವಲ ಚಂದ್ರನನ್ನು ಮಾತ್ರ ಶಿರಸಾ ಶ್ಲಾಘತೆ ಪೂರ್ವಂ, ತನ್ನ ತಲೆಯ ಮೇಲೆ ಅಲಂಕಾರ ರೂಪದಲ್ಲಿ ಇಟ್ಕೊಂಡು ಲೋಕಕ್ಕೆಲ್ಲ ತೋರಿಸ್ತಾ ಇದ್ದಾನೆ, ಅದನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಪರಂ ಇನ್ನೊಂದು ಯಾವುದು ಕ್ಷೇಡ, ಗರಳ, ವಿಷ ಏನಿದೆಯೋ ಅದನ್ನು ಕಂಠೇ ನಿಯಚ್ಛತಿ, ಅದನ್ನು ತನ್ನ ಕಂಠದಲ್ಲೇ ಹಿಡಿದಿಟ್ಟುಕೊಂಡಿದ್ದಾನೆ. ಅದಕ್ಕೋಸ್ಕರಲೇ ಅವನನ್ನು ನೀಲಕಂಠ, ವಿಷಕಂಠ ಅಂತ ಕರೆದರು ಅಂತ ಹೇಳ್ತಾ ಇದ್ದಾರೆ. ಇದು ಬಹಳ ಸೊಗಸಾದಂಥ ಉದಾಹರಣೆ. ಹೇಗೆ ಮಹಾದೇವನು ಈ ರೀತಿಯಾಗಿ ಚಂದ್ರ ಮತ್ತು ವಿಷ ಎರಡೂ ಕೂಡ ಸಮಾನವಾಗಿ ಸ್ವೀಕಾರ ಮಾಡಿದ್ರೂ ಯಾವುದೇ ಅಂತರವಿಲ್ಲದೆ, ಯಾವುದೇ ವ್ಯತ್ಯಾಸವನ್ನು ಮಾಡದೆ, ಅಯ್ಯೋ ಇದು ವಿಷ ಅಂತ ಮೂಗು ಮುರಿಯದೆ, ಒಂದು ಜುಗುಪ್ಸೆಯನ್ನು ಮಾಡಿಕೊಳ್ಳದೆ ಅದನ್ನು ಸ್ವೀಕಾರ ಮಾಡಿದ್ದಾನೆ. ಹಾಗೆ ಚಂದ್ರ ತುಂಬ ಸೊಗಸಾದ ಪದಾರ್ಥ ಅಂತ ಹಿಗ್ಗದೆ ಅದನ್ನೂ ಕೂಡ ಸ್ವೀಕಾರ ಮಾಡಿದ್ದಾನೆ. ಇದೇ ರೀತಿಯಾಗಿ ಪಂಡಿತನಾದವನು ಕೂಡ ಒಬ್ಬ ವ್ಯಕ್ತಿಯ ಗುಣದೋಷಗಳನ್ನು ಅಥವಾ ಒಂದು ವಾಕ್ಯದಲ್ಲಿರುವಂತಹ ಗುಣದೋಷಗಳನ್ನು ಸಮಾನವಾಗಿ ಸ್ವೀಕಾರ ಮಾಡಬೇಕು. ದೋಷವನ್ನು
ಸ್ವೀಕಾರ ಮಾಡಬೇಕಿದ್ದರೆ ಮತ್ತೊಬ್ಬರು ವಾಕ್ಯವಾಗಿರೋದರಿಂದ ಅದರಲ್ಲಿ ಹಿರಿತನವಾಗಲಿ, ಗುಣವನ್ನು ಸ್ವೀಕಾರ ಮಾಡಬೇಕಿದ್ದಾಗ ಮತ್ತೊಬ್ಬರು ವಾಕ್ಯದಲ್ಲಿರುವ ಗುಣ ತಾನೇ ಇದು ಅಂತ ಅಸಡ್ಡೆತನ ಆಗಲಿ ಎರಡೂ ಇರಬಾರ್ದು. ಗುಣದೋಷಗಳು ಎರಡನ್ನೂ ಕೂಡ ಸಮಾನವಾಗಿ ಒಂದೇ ಬುದ್ಧಿಯಿಂದ ಸ್ವೀಕಾರ ಮಾಡಬೇಕು. ಮಾಡಿದ ನಂತರದಲ್ಲಿ ಹೇಗೆ ಮಹಾದೇವನು ಚಂದ್ರನನ್ನು ತನ್ನ ತಲೆಯ ಮೇಲೋ ವಿಷವನ್ನು ತನ್ನ ಕಂಠದ ಒಳಗೂ ಅದುಮಿಟ್ಕೊಳ್ತಾನೋ, ಅದೇ ರೀತಿಯಾಗಿ ಪಂಡಿತನಾದವನು ಕೂಡ ಗುಣವನ್ನು ಎತ್ತಿ ಆಡಬೇಕು. ಲೋಕಕ್ಕೆಲ್ಲ ಗೊತ್ತಾಗುವ ಹಾಗೆ ಶಿರಸಾಶ್ಲಾಘತೆ ಪೂರ್ವಂ, ತಲೆ ಅಲುಗಾಡಿಸಿ ತನ್ನ ಒಂದು ಮೆಚ್ಚುಗೆಯನ್ನು ಸೂಚಿಸಬೇಕಂತೆ ಪಂಡಿತನಾದವನು ಗುಣದ ಬಗ್ಗೆ ಮಾತು ಬಂದಾಗ. ಅದೇ ಆ ವ್ಯಕ್ತಿಯ ದೋಷದ ವಿಷಯ ಬಂದಾಗ ಕಂಠೇನ ಎಚ್ಚತಿ, ದೋಷವನ್ನು ಎತ್ತಾಡಬಾರ್ದು ಅನ್ನುವಂಥ ವಿಷಯ. ತಿದ್ದಬೇಕು, ತಿದ್ದುಪಡಿ ಮಾಡಬೇಕು. ತಿದ್ದುಪಡಿ ಮಾಡುವಾಗ ಹೇಗೆ ಮಾಡಬೇಕು ಹಾಗೆ ಮಾಡಬೇಕೆ ಹೊರತು ದೋಷವನ್ನು ಎತ್ತಾಡಿ ಆ ವ್ಯಕ್ತಿಗೆ ನೋವು ಉಂಟು ಮಾಡಬಾರ್ದು ಅನ್ನೋ ಅಭಿಪ್ರಾಯದಲ್ಲಿ ವಿಶೇಷವಾಗಿ ಪಂಡಿತರಾದವರು ಈ ರೀತಿಯಾದಂಥ ಒಂದು ವ್ಯವಹಾರವನ್ನು ಇಟ್ಕೊಂಡಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ವಿಶೇಷ ಅನ್ನೋದನ್ನು ಅಪ್ಪಯ್ಯ ದೀಕ್ಷಿತ್ರೆ ತಮ್ಮ ಭಾಷೆಯಲ್ಲಿ ಬರೀತಾರೆ. ಅತ್ರ ಯದ್ಯಪಿ ಉಪಮಾನೋಪಮೇಯೋ ನೈಕಃ ಸಾಧಾರಣೋ ಧರ್ಮ. ಹಿಂದಿನ ಉದಾಹರಣೆಯಲ್ಲಿ ಸ್ವರ್ಗಂಗಾವಗಾಹನ ಎಂಬುವಂಥದ್ದು ಒಂದೇ ಸಾಧಾರಣ ಧರ್ಮವಾಗಿತ್ತು. ಆದರೆ ಈ ಉದಾಹರಣೆಯಲ್ಲಿ ಸಾಧಾರಣ ಧರ್ಮ ಅನ್ನುವಂಥದ್ದು ಒಂದೇ ಇಲ್ಲ, ಅನೇಕ ಇದೆ. ಒಂದಕ್ಕಿಂತ ಹೆಚ್ಚು ಸಾಧಾರಣ ಧರ್ಮಗಳು ಪಂಡಿತ ಮತ್ತು ಮಹಾದೇವ, ಭಗವಾನ್ ಮಹಾದೇವ ಇವರಿಬ್ಬರಲ್ಲೂ ಕಾಣಿಸ್ತಾ ಇದೆ. ಏನದು ಅದನ್ನು ಅವರೇ ಬರೀತಾರೆ. ಉಪಮಾನೇ ಈಶ್ವರೇ, ಉಪಮಾನನಾದಂತಹ ಈಶ್ವರನಲ್ಲಿ ಚಂದ್ರಗರಲಯೋ ಗ್ರಹಣಂ ಉಪಾದಾನಂ, ಚಂದ್ರ ಮತ್ತು ವಿಷದ ಗ್ರಹಣ ಉಪಾದಾನ ಸ್ವೀಕಾರ ಅನ್ನುವಂಥದ್ದು ಅದರ ಜೊತೆಯಲ್ಲಿ ತಯೋರ್ ಮಧ್ಯೆ, ಆ ಎರಡರ ಮಧ್ಯದಲ್ಲಿ ಅಂದರೆ ಚಂದ್ರ ಮತ್ತು ವಿಷಗಳ ಮಧ್ಯದಲ್ಲಿ ಪೂರ್ವಸ್ಯ ಮೊದಲನೆಯದಾದಂತಹ ಚಂದ್ರನ ಶಿರಸಾ ಶ್ಲಾಘನಂ, ತಲೆಯಲ್ಲಿ ಕೂರಿಸಿಕೊಂಡು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ವಹನಂ, ಶ್ಲಾಘನಂ ಅರ್ಥಾತ್ ವಹನಂ, ಧರಿಸಿರುವುದು ಅಂತ ಅರ್ಥ. ಉತ್ತರಸ್ಯ, ಮುಂದಿರುವಂತಹ ಗರಲಸ್ಯ ವಿಷದ ಕಂಠೇ ನಿಯಮನಂ ಸಂಸ್ಥಾಪನಂ, ಕಂಠದಲ್ಲೇ ತಡೆ ಹಿಡಿದಿಟ್ಕೊಂಡಿರುವಂಥದ್ದು. ಹೇಗೆ ಈಶ್ವರನಲ್ಲಿ ಇಷ್ಟೆಲ್ಲ ಧರ್ಮಗಳು ಕಾಣಿಸ್ತಾ ಇದೆಯೋ, ಗ್ರಹಣ ಧರ್ಮ ಇದೆ, ಶ್ಲಾಘನ ಧರ್ಮ ಇದೆ, ಎತ್ತಿ ಹಿಡಿಯುವಂಥ ಧರ್ಮವಿದೆ, ನಿಯಮನದ ಧರ್ಮ ಇದೆ, ಈ ರೀತಿಯಾಗಿ ಒಂದಕ್ಕಿಂತಲೂ ಹೆಚ್ಚಾದಂಥ 3 ಧರ್ಮಗಳು ಇಲ್ಲಿ ವ್ಯಕ್ತವಾಗಿ ತೋರ್ತಾ ಇದೆ. ಅದೇ ರೀತಿಯಾಗಿ ಉಪಮೇಯೇ ಬುಧೆ, ಉಪಮೇಯನಾದಂತಹ ಹೋಲಿಸಲು ಇಚ್ಛಿಸುತ್ತಿರುವಂತಹ ಪಂಡಿತನಲ್ಲೂ ಕೂಡ ಗುಣದೋಷಯೋ ಗ್ರಹಣಂ, ಗುಣದೋಷಗಳ ಸ್ವೀಕಾರ ಅನ್ನುವಂಥದ್ದು ಅಥವಾ ಅದರ ತಿಳುವಳಿಕೆ ಜ್ಞಾನಂ ಅನ್ನುವಂಥದ್ದು ಒಂದು ಸಾಧಾರಣ ಧರ್ಮ. ಅಲ್ಲಿ ಗ್ರಹಣಂ ಅನ್ನೋ ಒಂದೇ ಪದದಿಂದ ಒಂದು ಕಡೆ ಸ್ವೀಕಾರ, ಮತ್ತೊಂದು ಕಡೆ ಅದರ ಜ್ಞಾನಂ ಅವಬೋಧನಂ ತಿಳುವಳಿಕೆ ಅನ್ನುವಂಥ ಅರ್ಥವನ್ನು ತಗೊಳ್ಬೇಕು. ಎರಡನ್ನೂ ಕೂಡ ಗ್ರಹಣ ಅನ್ನೋ ಪದದಿಂದಲೇ ಹೇಳ್ತಾರೆ. ಹಾಗೆ ಸ್ವೀಕರಿಸಿದ ನಂತರದಲ್ಲಿ ತಯೋರ್ ಮಧ್ಯೆ ಪೂರ್ವಸ್ಯ ಗುಣಸ್ಯ, ಅದೆರಡರಲ್ಲಿ ಮೊಟ್ಟ ಮೊದಲನೇದಾದಂತಹ ಗುಣ ಏನಿದೆಯೋ ಅದನ್ನು ಶಿರಸಾ ಶ್ಲಾಘನಂ, ತಲೆಯಿಂದ ಶ್ಲಾಘಿಸಬೇಕು ಅಂತ. ಹೇಗೆ ಶ್ಲಾಘನೆ ಮಾಡೋದು ಅಂತ ಕೇಳಿದ್ರೆ ಶಿರಃಕಂಪೇನ ಅಭಿನಂದನಂ, ತನ್ನ ತಲೆಯನ್ನು ಕುಣಿಸ್ತಾ ತನ್ನ ಅಭಿನಂದನೆಯನ್ನು ಸೂಚಿಸಬೇಕು ಅಂತ ಲೆಕ್ಕ. ಉತ್ತರಸ್ಯ ದೋಷಸ್ಯ, ಎರಡನೆಯದಾದಂತಹ ದೋಷ ಏನಿದೆಯೋ ಅದನ್ನು ಕಂಠೇ ನಿಯಮನಂ, ಕಂಠದಲ್ಲಿ ನಿಯಮಿತವಾಗಿ ಇಟ್ಕೊಳ್ಬೇಕು. ಅದರ ಅರ್ಥ ಏನು ಅಂತ ಕೇಳಿದ್ರೆ ಕಂಠಾದುಪರಿ, ಕಂಠದಿಂದ ಮೇಲಕ್ಕೆ ಇರುವಂತಹ ವಾಕ್ಯನಿಂದ ಅನುದ್ಘಾಟನಂ, ಅದನ್ನು ಉದ್ಘಾಟಿಸಬಾರದು, ಬಾಯಿ ಬಿಟ್ಟು ಹೇಳಬಾರದು ಅಂತ ಲೆಕ್ಕ. ವೈಖರಿ ವಾಕ್ಯನಿಂದ ಅದನ್ನು ವ್ಯಕ್ತಪಡಿಸಬಾರದು ಎಂಬಂತಹ ಒಂದು ವಿಷಯ. ಇಲ್ಲಿ ತಥಾಪಿ ಚಂದ್ರಗರಲಯೋ ಗುಣದಯೋಷಯೋಶ್ಚ ಬಿಂಬ ಪ್ರತಿಬಿಂಬ ಭಾವೇನ ಅಭೇದಾತ್ ಉಪಾದಾನಜ್ಞಾನಾದೀನಾಂ ಗೃಹ್ಣನ್ನಿತ್ಯೇಕಶಬ್ದೋಪಾದಾನೇನ ಅಭೇದಾಧ್ಯವಸಾಯಾಚ್ಚ ಸಾಧಾರಣ ಧರ್ಮತ ಇತಿ ಪೂರ್ವಸ್ಮಾತ್ ವಿಶೇಷಃ. ಇಲ್ಲಿ ಸಾಧಾರಣ ಧರ್ಮ ಅನ್ನುವಂಥದ್ದು ಹೇಗೆ ಉಂಟಾಗಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತಾದರೆ ಅದರ ಹಿಂದೆ ಕೆಲಸ ಮಾಡುವಂತಹ ಒಂದು ವಿಶೇಷವನ್ನು ನಾವು ಗಮನಿಸ್ಕೊಳ್ಬೇಕು. ಆ ವಿಶೇಷ ಏನಪ್ಪ ಅಂತ ಕೇಳಿದ್ರೆ ಬಿಂಬ ಪ್ರತಿಬಿಂಬ ಭಾವ ಅಂತ. ಇದು ಮುಂದೆಯೂ ಕೂಡ ದೃಷ್ಟಾಂತಾದಿ ಅಲಂಕಾರಗಳನ್ನು ವಿವರಣೆ ಕೊಡಬೇಕಿದ್ರೆ ಬಿಂಬ ಪ್ರತಿಬಿಂಬ ಭಾವ ಅನ್ನುವಂಥದ್ದು ಬರುತ್ತೆ. ಬಹಳ ಮುಖ್ಯವಾದಂಥ ಒಂದು ವಿಷಯ ಅಲಂಕಾರಗಳನ್ನು ಅರ್ಥ ಮಾಡ್ಕೊಳ್ಬೇಕಿದ್ರೆ ಬಿಂಬ ಪ್ರತಿಬಿಂಬ ಭಾವ ಅನ್ನುವಂಥದ್ದು. ಆ ಬಿಂಬ ಪ್ರತಿಬಿಂಬ ಭಾವ ಹೇಗೆ ಸಂಪನ್ನವಾಗುತ್ತೆ, ಹೇಗೆ ಸಿದ್ಧವಾಗುತ್ತೆ, ಏನು ಬಿಂಬ ಪ್ರತಿಬಿಂಬ ಭಾವ ಅಂದರೆ ಆ ಬಿಂಬ ಪ್ರತಿಬಿಂಬ ಭಾವ ಅನ್ನುವಂಥದ್ದು ಈ ಉದಾಹರಣೆಯಲ್ಲಿ ಹೇಗಿದೆ, ಹಾಗಿರೋದರ ಕಾರಣದಿಂದಾಗಿ ಇಲ್ಲಿ ಸಮಾನ ಧರ್ಮ ಅಥವಾ ಸಾಧಾರಣ ಧರ್ಮ ಅನ್ನುವಂಥದ್ದು ಹೇಗೆ ಸಿದ್ಧವಾಗ್ತಾ ಇದೆ ಇತ್ಯಾದಿ ವಿಚಾರಗಳನ್ನು ಮುಂದಿನ ಒಂದು ಉಪಾಖ್ಯಾನದಲ್ಲಿ ಗಮನಿಸೋಣ. ಧನ್ಯವಾದಗಳು.